ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಗೊತ್ತಿರೋದ್ರೆ ಅಪ್ಡೇಟ್ ಏನು ಸ್ಪೆಷಲ್ ಅಪ್ಡೇಟ್ ಏನಲ್ಲ. ನೆನ್ನೆ ರಾತ್ರಿನೇ ಎಲ್ಲ RCB ಫ್ಯಾನ್ಸ್ಗಳಿಗೆ ಅಭಿಮಾನಿಗಳಿಗೆ ಗೊತ್ತಾಗೋಗ್ಬಿಡ್ತು ಇದು ಈ ಥರ ಸೀನ್ ಆಗಿದೆ ಅಂತ. ಜೇಕೋಬ್ ಬೆಥೆಲ್ನ ಏನಕ್ಕೆ ಡ್ರಾಪ್ ಮಾಡಲಾಯಿತು ಅಂತ ನೋಡ್ತು ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಸೊ ಅವ್ರಿಗೆ ಇಂಜುರಿ ಆಗಿತ್ತು ಅಂತ ಕ್ಲಿಯರ್ ಕಟ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಬೇರೆ ಏನೂ ಆಗಿರಲಿಲ್ಲ, ಇಂಜುರಿ ಮಾತ್ರ ಆಗಿತ್ತು. ಅದಕ್ಕೋಸ್ಕರ SRH ಮ್ಯಾಚಲ್ಲಿ ಅವ್ರು ಆಡಲಿಲ್ಲ ಅಂತ, ಅವ್ರನ್ನೇನು ಡ್ರಾಪ್ ಮಾಡಲಾಗಿಲ್ಲ ಅಂತ. ಸೊ ವೆಂಕಟೇಶ್ ಅಯ್ಯರ್ನ ನಾವೇನು ಅನ್ಕೊಂಡ್ವಿ ಅಂತಂದರೆ ವೆಂಕಟೇಶ್ ಅಯ್ಯರ್ನ ಆಡಿಸೋದಕ್ಕೆ ಓಪನಿಂಗ್ ಸ್ಲಾಟಲ್ಲಿ ಕಾರಣ ಏನು ಅಂದರೆ ಲಾಸ್ಟ್ ಮ್ಯಾಚು ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೋಸ್ಕರ SRH ಅಗೇನ್ಸ್ಟ್ ಓಪನಿಂಗಲ್ಲಿ ಆಡಿಸಿದ್ರು ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಇವರಿಗೆ ಇಂಜುರಿ ಆಗಿರೋ ಕಾರಣದಿಂದ ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಅವ್ರನ್ನ ಮೇಲ್ಗಡೆ ಅಂದರೆ ಇವ್ರನ್ನ ಕಳಿಸ್ಬಿಟ್ಟು ಅವ್ರನ್ನ ಮೇಲ್ಗಡೆ ಆಡಿಸಲಾಗಿತ್ತು ಅಂತ. ಸೊ ಇಂಜುರಿ ರೀಸನ್ ಅಲ್ಲಿ RCB ಕೊಟ್ಟಿದ್ದಾರೆ. ಅಂಡ್ 7 ಮ್ಯಾಚ್ ಆಡಿರುವಂಥ ಜೇಕೋಬ್ ಬೆಥೆಲ್ ಈ ಸೀಸನ್ ಸಾಲ್ಟ್ಗಿನ ಜಾಸ್ತಿ ನಂಬರ್ ಆಫ್ ಮ್ಯಾಚ್ನ ಅವಕಾಶ ಕೊಟ್ಟಿದ್ದಾರೆ. 93 ರನ್ನು ವಿತ್ ಸ್ಟ್ರೈಕ್ ರೇಟ್ ಆಫ್ 122. ಸೊ O+0 ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. 7 ಮ್ಯಾಚ್ 93 ರನ್ನು ಅಂತಂದ್ರೆ ಆವ್ರೇಜ್ ಕಿತ್ಕೊಂಡೋಯ್ತು, ಸ್ಟ್ರೈಕ್ ರೇಟು ಕಿತ್ಕೊಂಡೋಯ್ತು, ಸ್ಕೋರು ಕಿತ್ಕೊಂಡೋಯ್ತು, ಎಲ್ಲಾನು ಕಿತ್ಕೊಂಡೋಯ್ತು. ಕಂಪ್ಲೀಟ್ ಫೇಲ್ಯೂರ್, ಕಂಪ್ಲೀಟ್ ಡಿಸಾಸ್ಟರ್ ಆಗಿರುವಂಥ ಜೇಕೋಬ್ ಬೆಥೆಲ್ ಮಿಸ್ ಔಟ್ ಆಗ್ತಾರೆ RCBಗೆ ಅಂತಂದ್ರೆ ಇಲ್ಲಿ ಯಾವ RCB ಫ್ಯಾನ್ಗಳನ್ನ ಕೂಡ ವರಿ ಮಾಡ್ಕೊಳ್ಳೋದಿಲ್ಲ. ಹೋಗಪ್ಪ ಚಿನ್ನ, ನೀನು ಹೋಗು, ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಬಂದ್ಬಿಟ್ಟು ಒಂದು ಸ್ಲಾಟಲ್ಲಿ ಮಸ್ತಾಗಿ ಆಡ್ತಾ ಇದ್ದಾರೆ, ನೀನು ಬೇಡ ನಮಗೆ ಅಂತ ಕರೆಂಟ್ಲಿ ಹೇಳ್ತಾರೆ. ಸೊ ಇವಾಗ ಕೊಡ್ತಿರೋ ಒಂದು ಅಪ್ಡೇಟ್ ಏನು RCB ಅಂತಂದ್ರೆ ಅವರು ರೂಲ್ಡ್ ಔಟ್ ಏನಾಗಿಲ್ಲ, ರೂಲ್ಡ್ ಔಟ್ ಅಂತ ಏನು ಅಪ್ಡೇಟ್ನ ಕೊಟ್ಟಿಲ್ಲ. ಬಟ್ ರೂಲ್ಡ್ ಔಟ್ ಅಂತ ಅನ್ಕೊಬೋದು, ಅವ್ರು ಮತ್ತೆ ಬಂದ್ಬಿಟ್ಟು ಆಡೋವಂಥದ್ದೆಲ್ಲ ಸಾಧ್ಯತೆ ಇದೆಯತೆ ಎಲ್ಲ ಏನೂ ಕಾಣಿಸ್ತಾ ಇಲ್ಲ. ಒಂದು ರೇಂಜಿಗೆ ರೂಲ್ಡ್ ಔಟ್ ಅಂತ ಅನ್ಕೊಳ್ಳಿ. ಸೊ ಅವರು ಇಂಗ್ಲೆಂಡಿಗೆ ತೆರಳಿದ್ದಾರೆ. ಇದ್ರ ರಿಲೇಟೆಡು ಇಂಗ್ಲೆಂಡ್ ಕ್ರಿಕೆಟರ್ನು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. RCB ಅಂದರೆ ಇವರು ಸೆಂಟ್ರಲ್ ಕಾಂಟ್ರಾಕ್ಟ್ ಇಡಿದ್ರಲ್ಲ ಜೇಕೋಬ್ ಬೆಥೆಲ್, ಸೊ ಕಳಿಸಿದ್ದಾರೆ ಇಲ್ಲಿಗೆ. ಸೊ ನಾವು ಇಲ್ಲಿ ಇದು ಮಾಡ್ತಾ ಇದೀವಿ, ಅದು ಮಾಡ್ತಾ ಇದೀವಿ ಅನ್ನೋ ಥರ ಅವರು ಕೂಡ ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅವ್ರಿಗೆ ಫಿಂಗರ್ ಇಂಜುರಿ ಆಗಿರೋದಂತೂ ಸತ್ಯ. ಸೊ ಇಲ್ಲಿ ಫಿಲ್ ಸಾಲ್ಟ್ ವಿಚಾರಕ್ಕೆ ಬಂತು ಅಂದರೆ ಅವರು ಕೂಡ ಫಿಂಗರ್ ಇಂಜುರಿ ಆಗಿತ್ತು ಅಂತ ಅಪ್ಡೇಟ್ ಅಂತೂ ಇತ್ತು. ಸೊ ಅವ್ರ ರಿಲೇಟೆಡ್ ಏನು ಸಹ ಕ್ಲಾರಿಟಿ RCB ಕೊಟ್ಟಿಲ್ಲ. ನೋಡಿ, ಇವ್ರ ವಿಚಾರದಲ್ಲಿ ಕ್ಲಾರಿಟಿನ ಕೊಟ್ಟಿದ್ದಾರೆ, ಫಿಂಗರ್ ಇಂಜುರಿ ಆಗಿದೆ, ನಾವು ಅವ್ರು ಕಳಿಸಿದ್ದೀವಿ ಅಂತ. ಸೊ ಫಿಲ್ ಸಾಲ್ಟ್ ವಿಚಾರಕ್ಕೆ ಬಂತು ಅಂದರೆ ಅವ್ರಿಗೆ ಏನು ಇಂಜುರಿ ಆಗಿದೆ, ಇಂಜುರಿ ಆಗಿದೆ, ಏನು ಕತೆ, ಅವ್ರದ್ದು ಏನು ಸ್ಟೇಟಸ್ಸು, ನೆಕ್ಸ್ಟ್ ಮ್ಯಾಚ್ ಆಡ್ತಾರಾ ಆಡೋದಿಲ್ವಾ, ಏನು ಪ್ಲೇ ಆಫ್ಸಲ್ಲಿ ಆಡ್ತಾರಾ ಅಥವಾ ಆಡೋದಿಲ್ವಾ, ಕ್ಲಾರಿಟಿನೇ ಇಲ್ಲ. ಸೊ RCB ಅಷ್ಟೊಂದಿನ ಹೆವಿ ವರಿ ಮಾಡ್ಕೊಂಡಿರೋದಿಲ್ಲ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಅವರು ಓಪನಿಂಗ್ ಸ್ಲಾಟಲ್ಲಿ ಮಸ್ತಾಗಿ ಆಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ. ಸೊ ಇದೇ ಖಂಡಿತ ಮೇಂಟೈನ್ ಆಗುತ್ತೆ ಪ್ಲೇ ಆಫ್ಸಲ್ಲಿ. ನಾವು ಆಡುವಂಥ ಮ್ಯಾಚ್ 3 ಮ್ಯಾಚ್ ಆಡ್ತೀವೋ 2 ಮ್ಯಾಚ್ ಆಡ್ತೀವೋ ಗೊತ್ತಿಲ್ಲ, ಒಳ್ಳೆ ಆ ರಿಮೈನಿಂಗ್ ಮ್ಯಾಚ್ಗಳೇನಿರ್ತಾವೆ ಸೊ ಪ್ರಾಬಬ್ಲಿ ಇದೇ ಕಂಟಿನ್ಯೂ ಆಗುವಂಥ ಚಾನ್ಸ್ ಇರುತ್ತೆ. ಫಿಲ್ ಸಾಲ್ಟ್ ಬಂದರೂ ಸಹ ಆಡಿಸೋದು ನನಗೇನೋ ಒಂಥರ ಡೌಟ್ ಹೊಡಿತಾ ಇದೆ. ಸೊ ಯಕ್ಷ ಪ್ರಶ್ನೆ ಆಗೇನೆ ಉಳ್ಕೊಂಡಿದೆ, ಫಿಲ್ ಸಾಲ್ಟ್ ಆಡ್ತಾರ ಆಡೋದಿಲ್ವಾ ಅಂತ. ವೆಂಕಿ ಅಯ್ಯರ್ ಅಷ್ಟೊಂದು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಓಪನಿಂಗ್ ಸ್ಲಾಟಲ್ಲಿ 44 ರನ್ನ ಹೊಡೆದ್ರು, ಕ್ವಿಕ್ಕಾಗಿ ಹೊಡೆದ್ರು, ಒಂಜಿ ಚಚ್ ಹಾಕ್ಬಿಟ್ರೆ ಹಂಗೇನೆ. ಸೊ ಈ ಥರ ಒಬ್ರು ಪ್ಲೇಯರ್ ಆಡ್ತಾ ಇರೋಂಥ ಟೈಮಲ್ಲಿ ಮತ್ತೆ ಬಂದ್ಬಿಟ್ಟಲ್ಲಿ ಒಂಥರ ಡಿಸ್ಟರ್ಬ್ ಮಾಡೋದಿದೆಯಲ್ಲ, ಸೊ ಆ ಡಿಸ್ಟರ್ಬ್ನ RCB ಕೂಡ ಒಂಥರ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಫಿಲ್ ಸಾಲ್ಟ್ ಬಂದರೂ ಸಹ. ಬಟ್ ಇನ್ನು ಅವ್ರು ಆಡ್ತಾರೆ ಅಂತ ಏನು ಕನ್ಫರ್ಮೇಷನ್ ಇಲ್ವಲ್ಲ. ಫಿಲ್ ಸಾಲ್ಟ್ ಬಂದರು ಅವ್ರು ಆಡ್ತಾರೆ ಅಂತಾರೆ ಏನೂ ಇಲ್ಲ. ಈ ಕಡೆ ಜೇಕೋಬ್ ಬೆಥೆಲ್ ಇಲ್ಲ, ಫಿಲ್ ಸಾಲ್ಟು ಇಲ್ಲ ಅಂತ ಅನ್ಬೇಕಾದ್ರೆ ವೆಂಕಟೇಶ್ ಅಯ್ಯರ್ನೇ ಖಂಡಿತ ಇನ್ನು ಮಿಕ್ಕಿರೋಂಥ 2-3 ಮ್ಯಾಚ್ ಏನಿದೆ ನಮ್ಮದು ಓಪನ್ ಮಾಡ್ತಾರೆ. ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇರೋದೇನೋ ಅಂದರೆ IPLಗೆ ಹೊಸ 2 ಎಂಟ್ರಿ ಆಗಿದೆ ಅಂತ. ಅಲ್ಲಿ ಈ ಟೈಮಲ್ಲಿ ಈ ಎಂಟ್ರಿ ಬೇಕಿತ್ತಾ ಅಂತ ಅನ್ಸುತ್ತೆ ನಿಮಗೆ. ಸೊ ಲಾಜಿಕಲ್ ಯೋಚನೆ ಮಾಡ್ತು ಅಂದರೆ ಖಂಡಿತ ಬೇಕಿತ್ತು, ಪ್ರಾಕ್ಟಿಕಲ್ ಯೋಚನೆ ಮಾಡ್ತು ಅಂದರೆ ಅಂತ ಅನ್ಸುತ್ತೆ. ಮಹಿಪಾಲ್ ಲೂಮ್ರೋ ಅವ್ರ ಜೊತೆಗೆ ರುಚಿತ್ ಅಯ್ಯರ್ ಏನಿದು ರುಚಿತ್ ಅಯ್ಯರ್ ಅನ್ನೋರ್ನ ಇಬ್ರು ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸು. ಯಾರೋ ರಿಪ್ಲೇಸ್ಮೆಂಟ್ ಆಗಿದ್ದಾರೆ, ಕ್ವಿಂಟನ್ ಡಿಕಾಕ್ ಮತ್ತು ರಾಜ್ ಅಂಗದ್ ಬೋವಾ ಇಬ್ರು ಕೂಡ ಇಂಜುರಿ ಆಗಿತ್ತು, ಇಬ್ರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಇವರ ಜಾಗದಲ್ಲಿ ಲಾಸ್ಟ್ ಮ್ಯಾಚ್ ಆಡೋದಕ್ಕೋಸ್ಕರ ಇವತ್ತಿದೆಯಲ್ಲ RR ಅಗೇನ್ಸ್ಟ್ ಲಾಸ್ಟ್ ಮ್ಯಾಚು, ಮಹಿಪಾಲ್ ಲೂಮ್ರೋ ಅವ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ನ ತೊಗೊಂಡಿದ್ದಾರೆ. ಇನ್ನೊಬ್ಬರು ರುಚಿತ್ ಅಂತ ಒಬ್ಬನ ಡೊಮೆಸ್ಟಿಕ್ ಪ್ಲೇಯರ್ನ ತೊಗೊಂಡಿದ್ದಾರೆ. ಸೊ ರುಚಿತ್ ಅವ್ರನ್ನ ಆಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಇವ್ರನ್ನಂತೂ ಆಡಿಸ್ಲೇಬೇಕು ಅಂತ ಹೇಳ್ತೀನಿ ಮಹಿಪಾಲ್ ಲೂಮ್ರೋ ಅವ್ರನ್ನ. ಹೌದು, ಲಾಸ್ಟ್ ಮ್ಯಾಚ್ ಏನಾದ್ರು ಒಂದು ಸ್ವಲ್ಪ ಟ್ರೈನ್ ಆ್ಯಂಡ್ ಟೆಸ್ಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ನೋಡೋಣ ಹಿಂಗೆ ಮಹಿಪಾಲ್ ಲೂಮ್ರೋ ಹೆಂಗೆ ಆಡ್ತಾರೆ ಮುಂಬೈ ಇಂಡಿಯನ್ಸ್ ಕಲರ್ಸಲ್ಲಿ ಏನಂತ ನೋಡೋದಕ್ಕೋಸ್ಕರ ಏನೋ ಆಡಿಸ್ತು ಅಂತಂದರೆ ಮಹಿಪಾಲ್ ಲೂಮ್ರೋ ಅವ್ರಿಗೆ ಖಂಡಿತ ಒಂದು ಇದಿದೆ, ಒಂದು ಕೆಪಾಸಿಟಿ ಅನ್ನೋದಿದೆ ಏನಾದ್ರು ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ನಮ್ಮ RCBಲೂ ಕೂಡ ನೋಡಿದ್ವಿ, ಇನ್ನು ರಾಜಸ್ಥಾನ್ ರಾಯಲ್ಸ್ ಇದ್ದಾಗಲೂ ಕೂಡ ನೋಡಿದ್ವಿ, ಮಹಿಪಾಲ್ ಲೂಮ್ರೋ ಕೇಪಬಲ್ ಇದ್ದಾರೆ. ಸೊ ಹೋಪ್ಫುಲಿ ಏನಾದ್ರು ಅವಕಾಶ ಸಿಕ್ತು ಅಂದರೆ ಸುಮ್ಮನೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಅಲ್ಲ ನೋಡಿ ಲಾಸ್ಟ್ ಮ್ಯಾಚ್ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ. ಆಡಿಸಿಲ್ಲ ಅಂದ್ರೆ ಏನು ಯೂಸ್ ತೊಗೊಂಡು ರಿಪ್ಲೇಸ್ಮೆಂಟ್ ಅಂತ ಅನ್ನಿಸ್ಬಿಡುತ್ತೆ. ಆಡಿಸ್ತು ಅಂದರೆ ಅದು ಒಂದು ವ್ಯಾಲ್ಯೂನಾರು ಇರುತ್ತೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಮಹಿಪಾಲ್ ಲೂಮ್ರೋ ಅವ್ರನ್ನ ಆಡಿಸುವಂಥ ಚಾನ್ಸಸ್ಸು ಕಾಣಿಸ್ತೆ. IPLಗೆ 2 ಹೊಸ ಎಂಟ್ರಿ ಆಗಿದೆ. ಲೀಗ್ ಸ್ಟೇಜ್ ಎಂಡ್ ಆಗುವಂಥ ಲಾಸ್ಟ್ ದಿನ, ಮುಂಬೈ ಇಂಡಿಯನ್ಸ್ಗೆ ಗೇಟ್ ಪಾಸ್ ಸಿಗುವಂಥ ಲಾಸ್ಟ್ ದಿನ ರಿಪ್ಲೇಸ್ಮೆಂಟ್ ಹೋಗಿರೋ ಕಾಮಿಡಿ ಅನ್ಸುತ್ತೆ.